ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹ್ಞೂ ರೀ. ಸರ್, ಒಂದು ಮಹೀಂದ್ರ ಜೀಪ್ ಗಾಡಿ ಕಳ್ಸಿಕೊಡಿದ್ರಲ್ಲ ನಮಗೆ, ಹೌದು ರೀ. ಯಾವ್ದೈತ್ರಿ ಸರ್ ಮಹೀಂದ್ರಲ್ಲಿ ಇದು? ಇದು ಮೋಡಿಫೈ ಮಾಡಿದ್ರಿ ಇದು. ಮೋಡಿಫೈ ಮಾಡಿರಿ? ಹ್ಞೂ ರೀ. ಓಕೆ. ಇದು ಪಂಜಾಬ್ದು ಪಟೇಲ್ದಾಗ ತೊಗೊಂಡಿದ್ರಿ ಇದು 2019ರಾಗ. ನೀವು 2019ದಾಗ ಗಾಡಿ ತೊಗೊಂಡ್ರಿ ಇದು? ಹೌದು. ಓಕೆ. ಇದು ಗಾಡಿ ಮಾಡಲ್ ಏನೈತ್ರಿ? ಗಾಡಿ ಮಾಡಲು ಇವಾಗ ಅದು ಚೇಂಜ್ ಆಗೈತಿ. ಇದು 2019ರಾಗ ನಾವು ತೊಗೊಂಡಿವಿ. 2018 ಮಾಡಲ್ ಅದು ಮಾಡಿಫೈ ಡೇಟ್. ಓಕೆ. ಹಾಂ, ಇವಾಗ ಅದು ಅಲ್ಲಿ ಅವಾಗ ಮ್ಯಾನ್ಯಲ್ ಕೊಟ್ಟಿದ್ರು, ಅದು ಇಲ್ಲಿ ರೀಪಾಸಿಂಗ್ ನಾವು ಮಾಡ್ಕೊಳ್ಳಿಲ್ಲ. ಅದು ಲೇಟ್ ಆಗ್ತದೆ, NOC ಕ್ಯಾನ್ಸಲ್ ಆಗ್ತದೆ. ಓಕೆ. ಅದಕ್ಕೆ ನಮ್ಮದು ಇನ್ನೊಂದು ಜೀಪ್ ಇತ್ತು ನಮ್ಮ ಫ್ರೆಂಡಂದು. ಹಾಂ ಹಾಂ ಹಾಂ. ಆ ಜೀಪ್ ಆಚೆ ಕಾರ್ಡ್ ತೊಗೊಂಡು ಅದನ್ನೆಲ್ಲ ಪೇಪರ್ಸ್ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ. ಓಕೆ. ಯಾರು ತೊಗೊಂತಿದ್ರು ಅವ್ರ ಕಡೆದ ಸಹಿ ಮಾಡಿಸಿ ಕೊಟ್ಬಿಡ್ತೀನಿ. ಹೌದಾ? ಹ್ಞೂ. ಓಕೆ ಸರ್. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲೇ ಐತಲ್ರಿ? FC ಇನ್ಶೂರೆನ್ಸ್ ಎಲ್ಲ FC ಇನ್ಶೂರೆನ್ಸ್ ಎಲ್ಲ ಕಳಿಸಿದ್ದೇನೆ ವಾಟ್ಸಪ್ಪಿಗೆ. ಓಕೆ. ಓನರ್ ಎಷ್ಟಾಗಿರಿ ಇವಾಗ ನೀವು ಪ್ರೆಸೆಂಟ್? ಓನರು ಈಗ ತೊಗೊಂಡವ್ರು 4th ಓನರ್ ಆಗ್ಬೋದನ್ರಿ ಅದು. ನೀವು 3ನೇ ಓನರ್ ರೀ ಈಗ? ಹ್ಞೂ. ಓಕೆ ರೀ ಸರ್. ಟೈರ್ ಕಂಡೀಷನ್ ರೀ ಸರ್? ಎಲ್ಲ 2 ಟೈರ್ ಮುಂದಿನ ಹೊಸವು. ಇವಾಗ ರೀಸೆಂಟಾಗಿ 6 ತಿಂಗಳು ಆತು ಹಾಕಿ. ಹಾಂ ರೀ. ಅವು 2 ಟೈರ್ಗೆ 35,000 ರೂಪಾಯಿ ಅವು. ಚೈನಾದವಲ್ಲ, ಯಾಕೋಮ ಅಂತಂದು ಒರಿಜಿನಲ್ ಕಂಪ್ನಿ ಇವ್ರವು. ಹಾಂ 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 ಹಾಂ. ಹ್ಞೂ. ಹಿಂದಿನ 2 ಹಾಕ್ಕೋಬೇಕು. ಹಾಕೋಬೇಕು ತೊಗೊಂಡವರು? ಹೌದೌದು, ತೊಗೊಂಡವ್ರು ಹಾಕ್ಕೋಬೇಕು. ಓಕೆ. ಸ್ಟೇಪ್ನಿ ಐತ್ರಿ ಸರ್? ಹಾಂ, ಸ್ಟೆಪ್ನಿ ಐತಲ್ಲ. ಸ್ಟೆಪ್ನಿ ಟೈರ್ ಬರೋದಿಲ್ಲ, ಸ್ಟೆಪ್ನಿ ಟೈರ್ ಹಾಕಿ ಇಟ್ಟಿದ್ದೀನಿ ನಾನು. ಈಗ 2 ಟೈರ್ ಹೊಸ ಹಾಕಿದ್ದೀನಲ್ಲ, ಹ್ಞೂ ಹ್ಞೂ. ಅದು ಒಂದು ತೆಗೆದು ಸ್ಟೆಪ್ನಿಗೆ ಹಾಕಿ ಇಟ್ಟಿದ್ದೀನಿ. ಹೌದ್ರಾ? ಹ್ಞೂ. ಓಕೆ. ಇವಾಗ ಮಾಡಿಫೈ ಮಾಡಿಸೋದ್ರಿಂದ ಇಂಜಿನ್ ಕಂಡೀಷನ್ ಅಂತೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ರೀ? ಆರಾಮಾಗಿ ಐತ್ರಿ? ಎಲ್ಲ ಚೊಕ್ಕ ಆರಾಮೈತಿ. 5 ವರ್ಷದ ಗಾಡಿ ಐತಿ ಅದು ಹೊಸದು. ಓಕೆ. ಇದು ಟರ್ಬೋ ಇಂಜಿನ್ ಎಲ್ಲ ಬರ್ತದೆ? ಹೊಸದು. ಪವರ್ ಸ್ಟೇರಿಂಗು, ಪವರ್ ಬ್ರೇಕ್ ಐತಿ ಅದು. ಓಕೆ. ಇದು ಟರ್ಬೋ ಇಂಜಿನ್ ಬರ್ತದೆ ಸರ್? ಡಿ ಇಂಜಿನ್? ಹೌದೌದು, ಟರ್ಬೋ ಇಂಜಿನ್ ಬರುತ್ತೆ, ಡಿ ಇಂಜಿನ್. ಓಕೆ. ಎಲ್ಲ ಮಾಡಿಫೈ ಮಾಡ್ಸ್ಕೊಂಡು ಇಟ್ಟಿದ್ರೆ ಗಾಡಿ ಇದು? ಹೌದೌದು ಹೌದು ಹೌದು. ಓಕೆ. ಗಾಡಿ ಮೇಲೆ ಏನು ಕೇಸಸ್ ಓವರ್ ಸಿಂಗಲ್ ಜಂಪ್ ಈ ಥರ ಏನಿಲ್ಲ ರೀ ಪ್ರಾಬ್ಲಮ್? ಏನಿಲ್ಲ ಏನಿಲ್ಲ ಏನಿಲ್ಲ. ಓಕೆ. ಚೆಕ್ ಮಾಡಿಸ್ಕೋಬೋದು ನೀವು. ಓಕೆ ರೀ ಸರ್. ಏನೇನು ಬರ್ತದೆ ಸರ್ ಫ್ಯೂಚರ್ ಇದಕ್ಕೆ ಗಾಡಿ ಒಳಗೆ ಇಂಟೀರಿಯರ್? ಇಂಟೀರಿಯರ್ ಅದು ಓಪನ್ ಜೀಪ್ ಏನು ಬರಲ್ಲ, ತೊಗೊಂಡವ್ರು ಮಾಡ್ಕೋಬೇಕು. ಹೌದ್ರಾ? ಹ್ಞೂ. ಓಕೆ ರೀ ಸರ್. ರೇಟ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಇವಾಗ ನೀವು ಹೇಳಕತ್ತಿದ ರೇಟ್ ಇದು? ರೇಟು ನಮ್ಮದು ಫೇಸ್ಬುಕ್ನಲ್ಲಿ ಹಾಕಿದ್ದು 4.25 ಹಾಕೀನಿ. ಹಾಂ. 3.5 ಫೈನಲ್ ಬಂದ್ರೆ ಕೊಟ್ಬಿಡ್ತೀವಿ. 3.5? ಹೌದೌದು, ಫೈನಲ್ ಅದು. ಓಕೆ. 3.5 ಫೈನಲ್ ಹೇಳಕತ್ತೀರಿ ಸರ್ ನೀವು. ಇದು ಮೈಲೇಜ್ ಎಲ್ಲ ಏನು ಬರ್ಲಿಕ್ಕೆ ಐತ್ರಿ ನಿಮ್ಮ ಕೈಯಾಗ? ಈ ಟೈರ್ ಈಗ 18 ಬರತ್ತೆ ರೀ. ಹಾಂ ರೀ. ಈಗ ಕಾರ್ ಮ್ಯಾಗ್ವಿಲ್ ಹಾಕಿದ್ರೆ ನಿಮಗೆ 24 ಮಟ್ಟ ಬರತ್ತೆ ರೀ ಅದು. ಓಕೆ. ಇವಾಗ ಟೈರ್ ಇದು ಹಾಕಿರತ್ತಿರಕ 18 ಬರ್ತೈತೆ ರೀ? ಪೆಟ್ರೋಲ್ ವೇರಿಯಂಟ್? ಹೌದೌದು, ಅಂದ್ರೆ ಇವು ದೊಡ್ಡ ಬರ್ತಾವಲ್ಲ. ಹೌದು. ಇದು 12 ಇಂಚ ಟೈರ್ ಐತ್ರಿ ಇದು. ಹಾಂ 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 ಹಾಂ. ಹೌದು. ಟೈರ್ ಮ್ಯಾಗೂ ಡಿಪೆಂಡ್ ಆಗುತ್ತೆ, ಲೋಡ್ ಮ್ಯಾಗ ಇದು ಆಗುತ್ತೆ ಇದು. ಹೌದೌದು ಹೌದು ಹೌದು ಹೌದು. ಓಕೆ. ಇವಾಗ ಪೆಟ್ರೋಲ್ ವೇರಿಯಂಟ್ ಇದು ಪೆಟ್ರೋಲ್ ವೇರಿಯಂಟ್ ತಾನೇ ಸರ್ ಇದು? ಡೀಸೆಲ್ ಡೀಸೆಲ್. ಡೀಸೆಲ್ ವೇರಿಯಂಟ್ ಐತ್ರಿ? ಹ್ಞೂ. ಓಕೆ. ಇದು ಓಲ್ಡ್ ಮಾಡಲ್ ಏನೈತ್ರಿ ಸರ್ ಮಾಡಲ್ ಮ್ಯಾನುಫ್ಯಾಕ್ಚರ್ ಇದು? ಓಲ್ಡ್ ಮಾಡಲ್ ಈಗ ಇದು ಬೆಳಗಾವಿ ಪಾಸಿಂಗ್ ಆಸ್ತಿ ಕಾರ್ಡಿಂದ ನಿಮ್ಮ ಕಡೆ ಐತಲ್ರಿ ಅದು? ಹಾಂ ರೀ. ಅದು ನೋಡ್ರಿ, ಅದು ಏನು ರೀ? ನಿಮ್ಗೆ ವಾಟ್ಸಪ್ ಕಳ್ಸೀನಲ್ಲ, ಹಾಂ ಹಾಂ ಹಾಂ. ಅದ್ರಾಗೆಲ್ಲ ಐತಿ ನೋಡಿ ಡೀಟೇಲ್. ಇನ್ಶೂರೆನ್ಸನ್ನು ಫ್ರೆಶ್ ಈಗ 1 ತಿಂಗಳಾಗಿತ್ತು ಅದು ಮಾಡಿಸಿ. ಓಕೆ. RC ಕಾರ್ಡ್ ಕಳಿಸಿದ್ರಾ? ಹಾಂ, ಆಸ್ತಿ ಕಾರ್ಡು, ಫೋಟೋ, ಇನ್ಶೂರೆನ್ಸ್ ಎಲ್ಲ ಕಳಿಸಿದೆ ನೋಡಿರಿ. 1989 ಮಾಡಲ್ ಐತ್ರಿ ಇದು. ನೀವು ಮಾಡಿಫೈ ಎಲ್ಲ ಮಾಡಿಸಿದ್ದು ನೋಡ್ಬೇಕಾದ್ರೆ 2018 ಮಾಡ್ಸ್ಯಾರ ಮಾಡಿಫೈ. ನೀವು ತೊಗೊಂಡು 2019 ನೀವು ಗಾಡಿ ಪರ್ಚೇಸ್ ಮಾಡ್ಕೊಂಡ್ರಿ ಹೌದಾ? ಹೌದು. ಓಕೆ ಸರ್. ಈ ಥರ ಎಲ್ಲ ಗಾಡಿ ಪ್ರೊಸೆಸರ್ ಐತಿ. ಇದು ಹ್ಞೂ. ನೀವು ರೇಟ 3.5 ಹೇಳಕತ್ತೀರಿ ಸರ್. ಇದು ಫೈನಲ್ ರೇಟೇ ಆಗಿರ್ತೈತಿ, ನೀವು ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದು ರೀ ನಿಮ್ಮ ಹತ್ರ? ಒಂದು 10,000 ರೂಪಾಯಿ. 10,000 ರೂಪಾಯಿ ರೀ?
ಹ್ಞೂ ಓಕೆ ಸರ್ ಇವಾಗ ಮುಂದ್ಗಡೆ ಟೈರ್ ಹಾಕಿದ್ರಲ್ಲ ಇವು ಡಿಫ್ರೆಂಟ್ ಟೈರು ಹಿಂದ್ಗಡೆ ಇರೋ ಟೈರ್ ಬೇರೆ ಏನು ರೀ ಹೌದು ಹಿಂದ್ಗಡೆ ಇದ್ದಿದ್ದು ಟಯರ್ ಕಂಪ್ನಿ ಜೊತೆಗೆ ಬಂದಿದ್ವು ಅವು ಓಕೆ ಇವಾಗ ನೀವು ನಾವೇನು ಪರ್ಚೇಸ್ ಮಾಡಿದ್ವಲ್ಲ ಪಂಜಾಬ್ದಾಗ ಹಾಂ ಅವಾಗ ಬಂದಿದ್ವು ಅವು ಈಗ ಅವು ಹಿಂದಿನ ಎರಡು ಹಾಕ್ಕೋಬೇಕು. ಓಕೆ ಸರ್ ಇದು ವೆಹಿಕಲ್ ಬಂದುಬಿಟ್ಟು ಸಂಪೂರ್ಣ ಪಂಜಾಬ್ ವೆಹಿಕಲ್ ನೀವು ಕರ್ನಾಟಕ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟಿದ್ರೆ ಇವಾಗ ಪಾಸಿಂಗು. ಹೌದು ಓಕೆ ಸರ್ ಇವಾಗ 3.5 ಪೆನ್ ಏನು ಬಂದರೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಅದೇ ಹೇಳಿದ್ನಲ್ರಿ ಒಂದು ಬೈಟಕ್ ಪಾರ್ಟಿ ಕರ್ಕೊಂಡು ಬಂದ್ರೆ ನಾವು ಏನೈತಿ ಮಾಡಿ ಕೊಡ್ತೀವಿ. ಬೈಟ ಕೂತು ಮಾತುಕತೆ ಮಾಡ್ಬೇಕು ನೋಡ್ಕೊಡ್ತೀರಿ? ಹ್ಞೂ ಓಕೆ ಸರ್ ಗಾಡಿ ಬಂದು ಟ್ರಯಲ್ ನೋಡೋಣ್ರಿ, ಗಾಡಿ ಕಂಡೀಷನ್ ನೋಡೋಣ್ರಿ. ಓಕೆ ಹೇಳ್ರಿ ಇದು ಇರುವಂಥದ್ದು ಎಲ್ಲ ಚೆಕ್ ಹೇಳಿ ಸರ್. ಹೋರಿ ಇದು ಗಾಡಿ ಇರುವಂಥದ್ದು ಲೊಕೇಶನ್ ಇವಾಗ ನಿಮ್ಮ ಲೊಕೇಶನ್ ಒಂದು ಕಳಿಸ್ತೀನಿ ನೋಡ್ರಿ ನಾನು. ಇಲ್ಲಿ ಇರುವಂಥದ್ದು ಎಲ್ಲಿ ಸರ್? ಯಾಕಂದ್ರೆ ನಾವು ನಂಬರ್ ಹಾಕಿರೋ ಬಸವೇಶ್ವರನಗರ ಹುಬ್ಳಿಯಲ್ಲಿ ಬಸವೇಶ್ವರನಗರ ಏರ್ಪೋರ್ಟ್ ರೋಡ್. ಓಕೆ ಸರ್ ಇವಾಗ ಹುಬ್ಳಿಗೆ ಬಂದು ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಬಸವೇಶ್ವರ ನಗರಕ್ಕೆ ಸಿಗುತ್ತಾ ಗಾಡಿ? ಹೌದು 100%. ಓಕೆ ಸರ್ ಇದೇನು ನಿಮ್ಮದು ಕಾಂಟ್ಯಾಕ್ಟ್ ನಂಬರು? ಇದೇ ನಂಬರ್ 8494. ಓಕೆ ಸರ್ ಇದು ಮಾತಾಡ್ತೀರಿ ಇದು ತಾನೇ? ಹಾಂ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆ ಅಂತ ಬಂದ್ರೆ ಆದ್ರೆ ಸ್ವಲ್ಪ ಆಸುಪಾಸು ಬೈಟ ಕೂತ್ಕೊಳಕ್ಕೆ ಮಾತುಕತೆ ಮಾಡ್ಕೊಂಡು. ಆಯ್ತು ಏನು ಮುಗಿಸೋದು ತೋರಿ, ಹಾಂ ಹೆಚ್ಚಿಗೆ ಮಾಡಿ ಮುಗಿಸು. ಓಕೆ ಸರ್ ಥ್ಯಾಂಕ್ ಯು.